ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ನಾನು ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಪ್ರಲಾಪಗಳ ಪುಸ್ತಕ 3ನೇ ಅಧ್ಯಾಯ 57ನೇ ವಾಕ್ಯ. ನಾನು ನಿನ್ನನ್ನು ಕೂಗಿಕೊಂಡಾಗ ನನ್ನ ಸಮೀಪಕ್ಕೆ ಬಂದು ಭಯಪಡಬೇಡ ಎಂದು ಹೇಳಿದಿ. ದೇವರ ವಾಕ್ಯವನ್ನು ನಾವು ಗಮನಿಸುವಾಗ ಕಳೆದ 2 ದಿವಸಗಳಿಂದ ಪ್ರಲಾಪಗಳು 3ನೇ ಅಧ್ಯಾಯದ ಕೆಲವು ವಾಕ್ಯಗಳ ಒಂದು ಧ್ಯಾನವನ್ನು ನಾವು ಮಾಡ್ತಾ ಇದ್ದೇವೆ. ಮೊದಲು ದೇವರ ವಾಕ್ಯವನ್ನು ಓದಿದ್ವಿ. 49ನೇ ವಾಕ್ಯದಲ್ಲಿ ಯೆಹೋವನು ಆಕಾಶದಿಂದ ಕಟಾಕ್ಷಿಸಿ ನೋಡುವ ತನಕ ಎಲ್ಲಿವರೆಗೂ ನಾನು ಪ್ರಾರ್ಥನೆ ಮಾಡಬೇಕು, ಎಲ್ಲಿವರೆಗೂ ನಾನು ಕಣ್ಣೀರು ಸುರಿಸಬೇಕು, ಎಲ್ಲಿವರೆಗೂ ನಾನು ದೇವರ ಸನ್ನಿಧಿಯಲ್ಲಿ ಮೊರೆ ಇಡಬೇಕು, ಯೆಹೋವನು ಕಟಾಕ್ಷಿಸುವವರೆಗೆ. ನಂತರ 55ನೇ ವಾಕ್ಯದಲ್ಲಿ ನಾವು ಧ್ಯಾನಿಸಿದ್ವಿ. ನಾನು ನೆಲಮಾಳಿಗೆಯಲ್ಲಿದ್ದುಕೊಂಡು ಕೂಗಿದಾಗಲೂ, ನಿನ್ನ ಹೆಸರನ್ನತ್ತಿ ಪ್ರಾರ್ಥನೆ ಮಾಡಿದಾಗ ನೀನು ನನ್ನ ಧ್ವನಿಯನ್ನು ಕೇಳಿದಿ. ಹಾಗಾದರೆ ಅರ್ಥ, ನಾವು ಅಂಡರ್ಗ್ರೌಂಡಲ್ಲಿದ್ದು ಅಥವಾ ಕಾರ್ಗತ್ತಲೆ ಅನುಭವದಲ್ಲಿದ್ದಾಗಲೂ ಸಹ ನಮ್ಮ ಪ್ರಾರ್ಥನೆಯನ್ನು ಕೇಳುವಂತಹ ಒಬ್ಬ ದೇವರಿದ್ದಾನೆ. ಇಂದು 57ನೇ ವಾಕ್ಯವನ್ನು ನಾವು ಓದಿಕೊಂಡಿದ್ದೇವೆ. ನಾನು ನಿನ್ನನ್ನು ಕೂಗಿಕೊಂಡಾಗ, ಅಂದರೆ ಎಲ್ಲಿ ಅಗಾಧವಾದ ನೆಲಮಾಳಿಗೆಯಲ್ಲಿದ್ದುಕೊಂಡು ನಿನ್ನನ್ನು ಕೂಗಿದಾಗ ನೀನೇನು ಮಾಡಿದೆ? ನೀನು ನನ್ನ ಸಮೀಪಕ್ಕೆ ಬಂದೆ. ದೇವರ ವಾಕ್ಯವನ್ನು ಧ್ಯಾನಿಸುವಾಗ ನಮಗುಂಟಾಗುವಂಥ ಒಂದು ಸಂತೋಷ ಅಂದರೆ, ನಾವೆಲ್ಲಿದ್ದೀವೋ ಅಲ್ಲಿಗೆ ಬರುವಂತಹ ನಮ್ಮ ದೇವರು, ನಮ್ಮ ಹತ್ತಿರ ಬರುವಂತಹ ಒಬ್ಬ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಅನೇಕರು ಕಷ್ಟದಲ್ಲಿ, ಗುಂಡಿಯಲ್ಲಿ, ಕಾರ್ಗತ್ತಲೆಯಲ್ಲಿ ಬಿದ್ದಿರುವಾಗ ಅವರ ಬಳಿಯಲ್ಲಿ ಬನ್ನಿ ಸಹಾಯ ಮಾಡಿ ಅಂದರೆ, ನೀವು ಇಲ್ಲಿಗೆ ಬನ್ನಿ ಅಂತ ಕರೆಯುವಾಗ ದೇವರ ವಾಕ್ಯ ಹೇಳ್ತದೆ, ಆತನು ನಾನಿರುವಂಥ ಸ್ಥಳಕ್ಕೆ ಇಳಿದು ಬರ್ತಾನೆ. ದೇವರ ವಾಕ್ಯವನ್ನು ಧ್ಯಾನಿಸುವಾಗ ಶದ್ರಕ್, ಮೇಷಕ್, ಅಬೇದ್ನಗೋ ಬೆಂಕಿಯಲ್ಲಿ ಬಿದ್ದಾಗ ಬೆಂಕಿಯೊಳಗೆ ಇಳಿದು ಬಂದಂತಹ ದೇವರ ಸಾನ್ನಿಧ್ಯ. ದಾನಿಯೇಲನು ಸಿಂಹದ ಗುಹೆಯಲ್ಲಿ ಬಿದ್ದಾಗ ಆ ಗುಹೆಗೆ ಇಳಿದು ಬಂದಂತಹ ದೇವರ ಸಾನ್ನಿಧ್ಯ. ಯೋಸೇಫನು ಸೆರೆಮನೆಯಲ್ಲಿರುವಾಗ ಅಲ್ಲಿಗೆ ಇಳಿದು ಬಂದಂತಹ ದೇವರ ಸಾನ್ನಿಧ್ಯ. ನಾವಿರುವಂತಹ ಸ್ಥಳದಲ್ಲಿ, ನಾವು ಇರುವಂತಹ ಸನ್ನಿವೇಶಗಳಲ್ಲಿ ನಮ್ಮ ಜೊತೆ ಇರುವಂತಹ, ನಮ್ಮ ಬಳಿಗೆ ಬರುವಂತಹ ಒಬ್ಬ ಕರ್ತನು. ನಾವು ದೇವರ ವಾಕ್ಯವನ್ನು ಧ್ಯಾನಿಸುವಾಗ 23ನೇ ಕೀರ್ತನೆಯಲ್ಲಿ ದಾವೀದನು ಹೇಳುವಂತಹ ಒಂದು ಆಶೀರ್ವಾದಕರವಾದಂತಹ ಮಾತಿದೆ. 23ನೇ ಅಧ್ಯಾಯದಲ್ಲಿ ಆತನು ಹೇಳುವಂತಹ ಒಂದು ಮಾತು, 4ನೇ ವಾಕ್ಯ, 23ನೇ ಕೀರ್ತನೆ 4ನೇ ವಾಕ್ಯ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೆನು. ಹಾಗಾದರೆ ದೇವರು ಎಲ್ಲಿದ್ದಾರೆ? ದಾವೀದನು ಹೇಳ್ತಾನೆ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೀತಾ ಇದ್ದೇನೆ, ವೇದನೆಯ ಅನುಭವದಲ್ಲಿ ಹಾದು ಹೋಗ್ತಾ ಇದ್ದೀನಿ, ಕಣ್ಣೀರಿನ ಅನುಭವದಲ್ಲಿ ಹಾದು ಹೋಗ್ತಾ ಇದ್ದೀನಿ. ಆದರೆ ಆ ಕಾರ್ಗತ್ತಲೆಯ ಸಮಯದಲ್ಲಿ, ಕಣ್ಣೀರಿನ ಸಮಯದಲ್ಲಿ, ವೇದನೆಯ ಸಮಯದಲ್ಲಿ ನಾನು ಒಂಟಿಯಲ್ಲ, ನನ್ನ ದೇವರು ನನ್ನ ಹತ್ತಿರದಲ್ಲಿದ್ದಾನೆ. ಆದ್ದರಿಂದ ನನ್ನನ್ನು ಧೈರ್ಯಪಡಿಸುವುದಕ್ಕಾಗಿ, ನನಗೆ ಸಹಾಯ ಮಾಡುವುದಕ್ಕಾಗಿ, ನನ್ನ ಜೊತೆ ಇರುವುದಕ್ಕಾಗಿ ನನ್ನ ದೇವರಿರುವುದರಿಂದ ನಾನು ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದೇನೆ. ಈ ದಿವಸಗಳಲ್ಲಿ ನನ್ನನ್ನು ಕೇಳುವ ದೇವರ ಮಕ್ಕಳೇ, ಕಾರ್ಗತ್ತಲೆಯ ಕಣಿವೆ, ಅಗಾಧವಾದ ನೆಲಮಾಳಿಗೆ, ಇವೆಲ್ಲ ಏನು ತೋರಿಸುತ್ತೆ ಅಂದರೆ, ಯಾರಿಗೂ ಸಹಾಯ ಮಾಡೋಕ್ಕಾಗದಂಥ ಸ್ಥಿತಿ, ಯಾರು ಬರೋಕ್ಕಾಗದಂಥ ಸ್ಥಿತಿ, ಯಾರಿಗೂ ತಲುಪಕ್ಕಾಗದಂತಹ ಸ್ಥಿತಿ. ಆದರೆ ದೇವರ ವಾಕ್ಯ ಹೇಳ್ತದೆ, ಅಲ್ಲಿಯೂ ನಮ್ಮ ಸಮೀಪಕ್ಕೆ ಬರುವಂತಹ ಒಬ್ಬ ದೇವರಿದ್ದಾನೆ. ನಿನ್ನ ವೇದನೆಯ ಮಧ್ಯದಲ್ಲಿ, ನಿನ್ನ ದುಃಖದ ಮಧ್ಯದಲ್ಲಿ, ನಿನ್ನ ನಿರಾಶೆಯ ಮಧ್ಯದಲ್ಲಿ, ಒಂದು ವೇಳೆ ನಿನ್ನ ಕುಟುಂಬದವರು, ನಿನ್ನ ಸಂಬಂಧಿಕರು, ನಿನ್ನ ಸ್ನೇಹಿತರು ಯಾರಿಗೂ ಬರೋಕ್ಕಾಗದಂಥ ಸನ್ನಿವೇಶ ಉಂಟಾಗಬಹುದು. ಆದರೆ ನೀನು ಕೂಗಿಕೊಳ್ಳೋದಾದರೆ ಅಂಥ ಸನ್ನಿವೇಶಗಳಲ್ಲಿ ಕೂಗಿಕೊಳ್ಳುವಾಗ ನಿನ್ನ ಸಮೀಪಕ್ಕೆ ಬರುವಂತಹ ಒಬ್ಬ ದೇವರಿದ್ದಾನೆ, ನಿನ್ನ ಹತ್ತಿರ ಬರುವಂತಹ ಒಬ್ಬ ದೇವರಿದ್ದಾನೆ. ಈ ಬೆಳಗಿನ ಸಮಯದಲ್ಲಿ ಕರ್ತನಿಗೆ ಹೇಳಿ, ಕರ್ತನೆ, ಯಾರು ಬರೋಕ್ಕಾಗದೇ ಇರುವಂಥ ಸ್ಥಳದಲ್ಲಿಯೋ, ಯಾರು ಸಹಾಯ ಮಾಡೋಕ್ಕೆ ಸಾಧ್ಯವಿಲ್ಲದಂತಹ ಸನ್ನಿವೇಶದಲ್ಲಿಯೋ ನನ್ನ ಸಂಗಡ ಬರುವಂತಹ ನೀನು ಆಗಿರುವುದಕ್ಕಾಗಿ ಸ್ತೋತ್ರ. ಆತನು ಬರುವುದು ಮಾತ್ರವಲ್ಲ, ಬಂದು ಏನು ಹೇಳ್ತಾರೆ, ಭಯಪಡಬೇಡ ಎಂದು ಹೇಳಿದಿ. ನೀನು ನನ್ನ ಸಮೀಪಕ್ಕೆ ಬಂದು ಭಯಪಡಬೇಡ ಎಂದು ಹೇಳಿದಿ.
ಅದರ ಅರ್ಥ ನೋಡಿ, ಭಯದ ಸನ್ನಿವೇಶ, ವೇದನೆಯ ಸನ್ನಿವೇಶ, ಇಕ್ಕಟ್ಟಿನ ಸನ್ನಿವೇಶದಲ್ಲಿ ನಮ್ಮ ಹತ್ರ ಬಂದು ನಮ್ಮನ್ನು ಭಯಪಡಬೇಡ ಎಂದು ಹೇಳಿ ಧೈರ್ಯಪಡಿಸುವ, ಆದರಣೆಗೊಳಿಸುವ, ಸಮಾಧಾನ ಕೊಡುವ, ಧೈರ್ಯವನ್ನು ಕೊಡುವ ಒಬ್ಬ ಸರ್ವಶಕ್ತನಾದ ದೇವರು ನಮ್ಮ ಸಂಗಡ ಇದ್ದಾನೆ. ಇಂದು ಭಯದ ವಾತಾವರಣದಲ್ಲಿ, ಅಗಾಧವಾದ ನೆಲಮಾಳಿಗೆ ಅನುಭವದಲ್ಲಿ, ಕಾರ್ಗತ್ತಲೆ ಅನುಭವದಲ್ಲಿ, ನಿರಾಶೆಯ ಮಡುವಿನೊಳಗೆ ಬಿದ್ದಿರುವಂತಹ ದೇವರ ಮಗುವೆ, ನೀನು ಕೂಗಿಕೊಳ್ಳುವಂಥ ಸಮಯದಲ್ಲಿ ನಿನ್ನ ಸಮೀಪಕ್ಕೆ ಬರುವಂತಹ ಒಬ್ಬ ದೇವರಿದ್ದಾನೆ. ನಿನ್ನ ಹತ್ತಿರ ಬಂದು ನಿನಗೆ ಸಹಾಯ ಮಾಡುವಂಥ ಒಬ್ಬ ದೇವರಿದ್ದಾನೆ. ಭಯಪಡಬೇಡ, ಇದು ನಾನು ಅಂತ ಹೇಳುವಂತಹ ಒಬ್ಬ ದೇವರಿದ್ದಾನೆ. ಶಿಷ್ಯರು ದೋಣಿಯಲ್ಲಿ ಪ್ರಯಾಣ ಮಾಡುತ್ತಾ ಸಮುದ್ರ ಅಲ್ಲಕಲ್ಲೋಲವಾಗಿ ನಿರಾಶೆಯಲ್ಲಿ ಮುಳುಗಿರುವಾಗ ಅವರ ಬಳಿಗೆ ಸಮುದ್ರದ ಮೇಲೆ, ನೀರಿನ ಮೇಲೆ ನಡೆದು ಬಂದಂತಹ ಯೇಸು ಹೇಳ್ತಾ ಇದ್ದಾರೆ, ಭಯಪಡಬೇಡ, ನಾನು ಭೂತ ಅಲ್ಲ, ನಾನು ನಿಮ್ಮ ಗುರು, ನಾನು ನಿಮ್ಮ ನಾಯಕ, ನಾನು ನಿಮ್ಮ ಸಂಗಡ ಇದ್ದೇನೆ. ಈ ದಿವಸದಲ್ಲಿ ವೇದನೆ ಅನುಭವದಲ್ಲಿಯೂ ಸಹ ಆತನು ಬರುವಂತಹ 4ನೇ ಜಾವಕ್ಕಾಗಿ ಸ್ತೋತ್ರ. ಆತನು ನಿನ್ನ ಹತ್ತಿರಕ್ಕೆ ಬರ್ತಾನೆ, ನೀನಿರುವಂಥ ಸ್ಥಳಕ್ಕೆ ಬರ್ತಾನೆ. ಯಾಕೆ ಬರ್ತಾನೆ? ಭಯಪಡಬೇಡ ಎಂದು ಹೇಳಿ ನಿನ್ನನ್ನು ಅಲ್ಲಿಂದ ಬಿಡಿಸುವುದಕ್ಕಾಗಿ. ಈ ಹಗಲ ಸಮಯದಲ್ಲಿ ಆ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಕರ್ತನಿಗೆ ಹೇಳೋಣ, ಕರ್ತನೆ ನಿನ್ನನ್ನು ಹತ್ತಿರ ಬಂದದ್ದಕ್ಕಾಗಿ ಸ್ತೋತ್ರ. ಎಷ್ಟೋ ಸಂದರ್ಭಗಳಲ್ಲಿ ನಿನ್ನನ್ನು ಹತ್ತಿರ ಬಂದದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ದೇವರೇ, ನಾವು ಕೂಗಿಕೊಳ್ಳುವಾಗ ನಮ್ಮ ಹತ್ತಿರಕ್ಕೆ ಬಂದು ನಮಗೆ ಸಹಾಯ ಮಾಡುವ ಸರ್ವಶಕ್ತನಾದ ದೇವರು ನೀನು ನಮ್ಮ ಸಂಗಡ ಇರುವುದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮನ್ನು ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.